ಇನ್ನು ಬೆಂಗಳೂರಿಗರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಏನಂದರೆ ಆಸ್ತಿ ತೆರಿಗೆ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಪಾವತಿಗೆ ಸಮಯಾವಕಾಶವನ್ನು ಕೊಡೋದಕ್ಕೆ ಈಗ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಸರಳ ವಿಧಾನಕ್ಕೋಸ್ಕರ ಅಗತ್ಯ ಕಾನೂನು ತಿದ್ದುಪಡಿಗೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ನೋಡಿ, ಬೆಂಗಳೂರಿಗರಿಗೆ ಡಿಕೆ ಶಿವಕುಮಾರ್ ಗುಡ್ ನ್ಯೂಸ್. ಆಸ್ತಿ ತೆರಿಗೆ ಪಾವತಿಗೆ ಸಮಯ ಕೊಡಲು ಚಿಂತನೆ. ಕಮರ್ಷಿಯಲ್ ಟ್ಯಾಕ್ಸ್ ಇಳಿಕೆ ಬಗ್ಗೆ ಚರ್ಚೆಗೆ ನಿರ್ಧಾರ. ಬೆಂಗಳೂರಿಗರಿಗೆ ಡಿಸಿಎಂ ಡಿಕೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಆಸ್ತಿ ತೆರಿಗೆ, ಕಮರ್ಷಿಯಲ್ ಟ್ಯಾಕ್ಸ್ ಪಾವತಿಗೆ ಸಮಯ ನೀಡಲು ಚಿಂತನೆ ಮಾಡಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ತೆರಿಗೆ ಪಾವತಿಗೆ ಹೆಚ್ಚಿನ ಕಾಲಾವಕಾಶ ಕೊಡಿ ಅಂತ ಜನರಿಂದ ಮನವಿ ಬಂದಿದೆ. ಹೀಗಾಗಿ ವಸತಿ ಕಟ್ಟಡಗಳ ಜೊತೆ ವಾಣಿಜ್ಯ ಕಟ್ಟಡಗಳನ್ನ ಕೂಡ ಕಟ್ಟಿದ್ದು ದಂಡ ಹೆಚ್ಚಾಗಿದೆ. ತೆರಿಗೆ ಕಷ್ಟ ಆಗ್ತಾ ಇದೆ. ಸರಳವಾಗಿ ಕಾನೂನು ತಿದ್ದುಪಡಿ ಮಾಡಿ ಜನರಿಗೆ ಅನುಕೂಲ ಆಗುವಂತೆ ಮಾಡ್ತೀವಿ ಅಂತ ಡಿಕೆ ಹೇಳಿದ್ದಾರೆ. ಕೆಲವೆಲ್ಲ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಕಮರ್ಷಿಯಲ್ ಹಾಕೊಂಡಿದ್ದಾರೆ. ಅವರೆಲ್ಲ ನಮಗೆ ಜಾಸ್ತಿ ಆಯ್ತು, ನಮಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಕೆಲವರೆಲ್ಲ ಕೇಳಿದ್ದಾರೆ. ಇನ್ನ ಹೆಚ್ಚಿಗೆ ಟೈಮ್ ಕೊಟ್ಬಿಟ್ಟು ಒಂದು ಅಪೀಲ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಯಾಕೆಂದ್ರೆ ನಾಗರಿಕರಿಗೆ ತೊಂದರೆ ಜಾಸ್ತಿ ಆಗಬಾರ್ದು. ಅದಕ್ಕೆ ಕಾನೂನು ತಿದ್ದುಪಡಿ ಕೂಡ ಅವಶ್ಯಕತೆ ಇದೆ. ಯಾಕೆಂದ್ರೆ ಅವರು ನಮ್ಮ ಅಧಿಕಾರಿಗಳು ಆಕ್ಟ್ ಪ್ರಕಾರ ಆಕ್ಟ್ ಅಲ್ಲಿ ಏನಿದೆ ಆ ಪ್ರಕಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಸರಳತೆ ಮಾಡ್ಬೇಕಾದ್ರೆ ಕಾನೂನು ತಿದ್ದುಪಡಿ ಮಾಡಬೇಕು. ಇನ್ನು ಈಗಾಗಲೇ ಬಿಬಿಎಂಪಿ 6 ಲಕ್ಷ ಜನರಿಗೆ ಆಸ್ತಿ ತೆರಿಗೆ ಪಾವತಿಸುವಂತೆ ಮೊಬೈಲ್ ಮೂಲಕ ಮೆಸೇಜ್ ಪಾಸ್ ಮಾಡಿದ್ದಾರೆ. 50,000 ಜನರಿಗೆ ಕೈ ಬರಹದಲ್ಲೇ ನೋಟಿಸ್ ಕೊಡಲಾಗಿದೆ. ಆಸ್ತಿ ತೆರಿಗೆ ಪಾವತಿ ಮಾಡದವರ ವಾಣಿಜ್ಯ ಕಟ್ಟಡಗಳಿಗೆ ಬೀಗ ಹಾಕ್ತಿದ್ದಾರೆ. ಜನರಿಗೆ ತೆರಿಗೆ ಪಾವತಿಗೆ ಕಾಲಾವಕಾಶ ಎಲ್ಲಿಯವರೆಗೂ ಕೊಡ್ತಾರೆ ಅನ್ನೋದು ಬಹಿರಂಗ ಆಗಿಲ್ಲ. 1 ವಾರ 3 ದಿನದಲ್ಲಿ ತೆರಿಗೆ ಪಾವತಿ ಮಾಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕಾಲಾವಕಾಶ ಕೊಡುವುದಾಗಿ ಡಿಸಿಎಂ ಹೇಳಿದ್ದಾರೆ. ಈಗ ರೆಸಿಡೆನ್ಷಿಯಲ್ ಮನೇಲಿ ಇದ್ಕೊಂಡು ಕಮರ್ಷಿಯಲ್ ಮಾಡಿದ್ರೆ ಕರೆಂಟ್ ಬಿಲ್ ಅವ್ರು ಕಮರ್ಷಿಯಲ್ ಕಟ್ಟಿರ್ತಾನೆ, ಕಾರ್ಪೊರೇಷನ್ ಟ್ಯಾಕ್ಸ್ ಕಮರ್ಷಿಯಲ್ ಅಂತ ಆಗಿರ್ತದೆ. ಸೊ ಇಂಥ ಕೆಲವು ಅನೇಕ ವಿಚಾರಗಳು ಇವತ್ತಿದೆ. ನಾವು ಅವ್ರಿಗೆ ಏನು ಸಹಾಯ ಮಾಡಬೇಕು ಖಂಡಿತ ನಾವು ಮಾಡ್ತೀವಿ. ಈಗ ಎಲ್ಲ ಪ್ರತಿಯೊಂದು ಸರ್ವೆ ಆಗ್ತಾ ಇದೆ. ಸೊ ಎಲ್ಲ ಸಹಕಾರ ಕೊಡ್ಲಿ, ನಾವು ಸಹಕಾರ ಕೊಡ್ತೀವಿ. ತೆರಿಗೆ ಪಾವತಿಗೆ ಕಾಲಾವಕಾಶ ಕೊಡುವುದರ ಜೊತೆಗೆ ಸರಳೀಕರಣ ಕಾನೂನು ತಿದ್ದುಪಡಿ ಮಾಡ್ತೀವಿ ಎಂದಿದ್ದಾರೆ. ಕಾಲಾವಕಾಶ ಎಷ್ಟು ಕೊಡ್ಬೋದು, ತಿದ್ದುಪಡಿ ಏನಾಗುತ್ತೆ ಕಾದ್ ನೋಡಬೇಕು. ಲೋಕೇಶ್ ಕೊಡಗುದಲ, ಪಬ್ಲಿಕ್ ಟಿವಿ, ಬೆಂಗಳೂರು.